ಆಯ್ತು. ಮೊದಲನೇದು ಅನಿತಾ ಮೇಡಮ್ ನಡೆಸ್ಕೊಟ್ಟಿದ್ರು. ಅಹಂ ಬ್ರಹ್ಮಾಸ್ಮಿ, ಆತ್ಮವೇ ಪರಬ್ರಹ್ಮ ಸ್ವರೂಪಂ. ಎರಡನೇದು ಜೀವವೇ ದೇವರು ಅಂತ ನಿನ್ನೆ ಚನ್ನಬಸವ ಸರ್ ನಡೆಸ್ಕೊಟ್ಟಿದ್ರು. ಇವತ್ತು ನಮಗೆ ದೇಹವೇ ದೇವಾಲಯ ಅಂತ ಕೊಟ್ಟಿದ್ರು ಟಾಪಿಕ್. ಈಗ ಪರಬ್ರಹ್ಮ ಸ್ವರೂಪಂ, ಆತ್ಮವೇ ಪರಬ್ರಹ್ಮ ಸ್ವರೂಪಂ. ಪರಬ್ರಹ್ಮ ಅಂದ್ರೆ ಯಾರು? ಪರ ಅಂತ ಹೇಳಿದ್ರೆ ಪರಲೋಕದಲ್ಲಿ ಇರ್ತಕ್ಕಂಥ, ಗೊತ್ತಿಲ್ಲಾಡದೆ ಇರ್ತಕ್ಕಂಥ ಲೋಕ. ಪರ ಪರ ಅಂದ್ರೆ ಲೋಕ, ಗೊತ್ತಿಲ್ಲಾಡದೆ ಇರ್ತಕ್ಕಂಥ ಲೋಕ. ಅಲ್ಲಿ ಯಾರು ಇರ್ತಾರೆ? ಪರಲೋಕದಲ್ಲಿ ಇರ್ತಕ್ಕಂಥದ್ದು. ಪರಬ್ರಹ್ಮ ಅಂತ ಹೇಳಿದ್ರೆ ಪರಲೋಕದಲ್ಲಿ ಇರ್ತಕ್ಕಂಥವ್ರು. ಬ್ರಹ್ಮ ಅಂತ ಹೇಳಿದ್ರೆ ಮಹಾತ್ಮರು, ತಿಳಿದಿರ್ತಕ್ಕಂಥ ದೊಡ್ಡ ಮನುಷ್ಯರು ಅಂತ ಹೇಳ್ತಾರೆ. ಪರ ಅಂದ್ರೆ ಗೊತ್ತಿಲ್ಲಾರ್ದೆ ಇರ್ತಕ್ಕಂಥ ಲೋಕದಲ್ಲಿ ಯಾರು ವಾಸಿಸ್ತಿದ್ದಾರೆ ಅವರಿಗೆ, ಆ ಮನುಷ್ಯರಿಗೆ ಪರಬ್ರಹ್ಮ ಅಂದ್ರೆ ನಮ್ಮ ಆತ್ಮ. ನಮ್ಮ ಆತ್ಮಕ್ಕೆ ನಾವು ಪರಬ್ರಹ್ಮ ಸ್ವರೂಪರು ಅಂತ ಹೇಳ್ತಾರೆ. ಈ ಪರಬ್ರಹ್ಮ ಅಂತ ಹೇಳಿದ್ರೆ, ಈಗ ನಿನ್ನೆ ಚನ್ನಬಸವ ಸರ್ ಹೇಳಿದ್ರು, ಫಸ್ಟ್ ನಾವು ನಮ್ಮನ್ನ ನಾವು ತಿಳ್ಕೋಬೇಕು ಯಾರು ಅಂತ. ಅದೇ ಜೀವವೇ ದೇವರು ಅಂತ. ಅದೇ ರೀತಿ ಫಸ್ಟ್ ಡೇ ಮೇಡಮ್ ಹೇಳಿದ್ರು, ಅಹಂ ಬ್ರಹ್ಮಾಸ್ಮಿ. ಅಹಂ ಅಂದ್ರೆ ನಾನು, ಬ್ರಹ್ಮಾಸ್ಮಿ ಅಂದ್ರೆ ಅಹಂ ಅಂದ್ರೆ ನಾನು, ಬ್ರಹ್ಮಾಸ್ಮಿ ಅಂದ್ರೆ ದೇವರು. ಅಹಂ ಬ್ರಹ್ಮಾಸ್ಮಿ, ಆತ್ಮವೇ ದೇವರು ಅಂತ. ಈ ಆತ್ಮವೇ ದೇವರು ಅಂತೇಳಿ ಕಾನ್ಸೆಪ್ಟ್. ಅದಕ್ಕೆ ನಾವೆಲ್ಲ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಅಹಂ ಬ್ರಹ್ಮಾಸ್ಮಿ ಸ್ವರೂಪರು. ನಾವೆಲ್ಲ ಆತ್ಮವೇ ನಾವು ದೇವರು ಅಂತ ತಿಳ್ಕೊಂಡಿದ್ದವರು. ಅದಕ್ಕೆ ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ ಅಂತ ನಿನ್ನೆ ಹೇಳಿದ್ರು. ಈ ಕೈ ಬೆರಳುಗಳನ್ನ ತೋರಿಸ್ಬಿಟ್ಟು ಚನ್ನಬಸವ ಸರ್ ಹೇಳಿದ್ರು, ಇದು ಕೈ ಬೆರಳು ಕೈಯಲ್ಲೇ ಇದೆ ದ್ವೈತ ಸಿದ್ಧಾಂತ. ಅದ್ವೈತ ಸಿದ್ಧಾಂತ ಮರದಲ್ಲೇ ಮರ ಬೆಳೀತಾ ಇರ್ತಕ್ಕಂಥ ಮರ ಒಂದು ಬೀಜದ ರೂಪದಲ್ಲಿ ಇರುತ್ತೆ. ಆ ಬೀಜ ಹಾಕಿದ್ಮೇಲೆ ಅದೇ ಮರ ಆಗುತ್ತೆ. ಅದ್ವೈತ ಸಿದ್ಧಾಂತ. ಅದಕ್ಕೆಲ್ಲ ಎಕ್ಸಾಂಪಲ್ಸ್ ಎಲ್ಲ ಕೊಟ್ರು. ಈಗ ಪರಬ್ರಹ್ಮ ಸ್ವರೂಪಮ್ಮು ಆತ್ಮ ಅಂತ ಹೇಳಿದ್ರೆ ತಿಳ್ಕೊಂಡಿದ್ವಿ. ಅದೇ ರೀತಿ ಯಾರು ಪರಬ್ರಹ್ಮ ರೂಪದಲ್ಲಿ ಯಾರಿರ್ತಾರೆ? ಸತ್ಯದಲ್ಲಿ ನಡೆಯುವವನು ಪರಬ್ರಹ್ಮ ಸ್ವರೂಪನು. ಅದಕ್ಕೆ ಭಗವದ್ಗೀತೆಯಲ್ಲಿ ಕೆಲವೊಂದು ಕಡೆಗೆ ಅಂಶಗಳು ಕೂಡ ಉಲ್ಲೇಖವಾಗಿದೆ. ಸತ್ಯದಲ್ಲಿ ನಡೆಯುವವನು ಪರಬ್ರಹ್ಮ. ಸತ್ಯದಲ್ಲಿ ಯಾರು ನಡೀತಾರೆ? ಸತ್ಕರ್ಮಗಳನ್ನು ಮಾಡುವವನು ಸತ್ಯದಲ್ಲಿ ನಡೀತಾನೆ. ಅದೇ ಸತ್ಯದಲ್ಲಿ ನಡೆಯುವವನೇ ಈಗ ಆತ್ಮ ಸ್ವರೂಪಿ ನಾವು, ಪಿರಮಿಡ್ ಮಾಸ್ಟರ್. ಅದಕ್ಕೆ ನಿನ್ನೆ ಇದರಲ್ಲಿ ವಿಡಿಯೋದಲ್ಲೆಲ್ಲ ಬ್ರಹ್ಮಶ್ರೀ ಪತ್ರಿ ಸರ್ ಹೇಳಿದ್ದಾರೆ. ಅದರಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ಇದೆ, ನಾನು ನೋಡಿದ್ಮೇಲೆ ಗೊತ್ತಾಯ್ತು. ಪ್ರಾಕ್ಟಿಕಲ್ ಆಧ್ಯಾತ್ಮಿಕತೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಯ್ತು. ನಾವು ಈಗ ಯಾವುದರಲ್ಲಿ ಬದುಕ್ತಾ ಇದೀವಿ? ಅಭ್ಯಾಸ ಮಾಡ್ತಾ ಇರ್ಬೇಕು. ಪ್ರಾಕ್ಟಿಕಲ್ ಆಗಿ ಇರೋನಿಗೆ ಈ ನಾವು ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಪ್ರಾಕ್ಟಿಕಲ್ ಅಲ್ಲಿ ಬದುಕ್ತಾ ಇದೀವಿ. ಅದಕ್ಕೆ ನಾವೆಲ್ಲರೂ ಆಧ್ಯಾತ್ಮಿಕ ಚಿಂತಕರು. ಅದೇ ರೀತಿ ಈ ಹೊಟ್ಟೆಪಾಡಿಗೆ ಅಂತ ಬದುಕ್ತಾ ಇರ್ತಾರೆ ಕೆಲವೊಬ್ರು. ಹೊಟ್ಟೆಪಾಡಿಗೆ ಬದುಕೋರೆಲ್ಲರೂ ವೇದಾಂತ ಶಾಸ್ತ್ರಿಗಳು. ಅಂದ್ರೆ ಹೊಟ್ಟೆಗೆ ಇದಕ್ಕೆ ತಲೆಗೆಲ್ಲ ಕೊಟ್ಟಿದ್ದಾರೆ. ಅದೇ ರೀತಿ ಇವೆಲ್ಲ ನಾವು ಪ್ರತಿ ಮಕ್ಕಳಿಗೂ ಸಹ ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಯಾವ ರೀತಿ ತಿಳಿಸ್ಬೇಕು? ನಾವು ಆಧ್ಯಾತ್ಮಿಕ ಚಿಂತಕರಾಗಿ ತಿಳಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಹೇಳಿದ್ದಾರೆ, ದ್ವೈತ ಸಿದ್ಧಾಂತ ಹೇಳಿದ್ದಾರೆ. ಬ್ರಹ್ಮ ಅಂತ ಹೇಳಿದ್ರೆ ಪ್ರತಿಯೊಂದು ಸೃಷ್ಟಿಯಲ್ಲಿ ಈಗ ನಾವು ತಿಳ್ಕೊಂಡಿದ್ದ ಪ್ರಕಾರ ನಾವು ಬ್ರಹ್ಮ, ವಿಷ್ಣು ಮತ್ತೆ ಈಶ್ವರ ನೆಲೆಸಿರ್ತಕ್ಕಂಥ ಜಾಗನ್ನ ಕೈಲಾಸ ಅಂತ ಹೇಳ್ತಾರೆ. ಬ್ರಹ್ಮ ನೆಲೆಸಿರ್ತಕ್ಕಂಥ ಜಾಗ ಬ್ರಹ್ಮಲೋಕ ಅಂತ ಹೇಳ್ತಾರೆ. ಅದೇ ರೀತಿ ವಿಷ್ಣು ನೆಲೆಸಿರ್ತಕ್ಕಂಥ ಜಾಗನ ವೈಕುಂಠ ಅಂತ ಹೇಳ್ತಾರೆ. ಈಗ ಪರಬ್ರಹ್ಮ ಎಲ್ಲಿ ನೆಲೆಸಿರ್ತಾನೆ? ಈ 3 ಜನ ಎಲ್ಲಿ ನೆಲೆಸಿರಂಗಿಲ್ಲ ಆ ಜಾಗದಲ್ಲಿ ನೆಲೆಸಿರ್ತಕ್ಕಂಥದ್ದು. ಅವರಿಗೆ ಗುಣ ಇಲ್ಲ, ಅವರಿಗೆ ರೂಪ ಇಲ್ಲ, ಅವರಿಗೆ ಒಂದು ಸ್ತ್ರೀನ ಪುರುಷನ ಅಂತ ಏನಂತ ಗೊತ್ತಿಲ್ಲ. ಅವರೇ ಪರಬ್ರಹ್ಮರು. ಈ 3 ಜನಗಳಿಗೆ ಸೃಷ್ಟಿಕರ್ತನ್ ಪರಬ್ರಹ್ಮ. ಈ 3 ಜನಗಳಿಗೆ ದೊಡ್ಡವರೇ, ದೇವತೆಗಳಿಗೆ ದೊಡ್ಡವರು ಪರಬ್ರಹ್ಮ ಅಂತ ಹೇಳ್ತಾರೆ. ನಮಗೆ ಗೊತ್ತಿರಂಗಿಲ್ಲ ಅದು. ಈ 3 ಜನಗಳಿಗೆ ದೊಡ್ಡವರೇ
ಪರಬ್ರಹ್ಮ, ಅದೇ ಸೃಷ್ಟಿಕರ್ತರು. ಪ್ರತಿಯೊಂದು ಕಣದಲ್ಲಿ ಕೂಡ ಸೃಷ್ಟಿಕರ್ತರೆ ನಮಗೆ ಸೃಷ್ಟಿ ಮಾಡಿರ್ತಾರೆ. ಅದಕ್ಕೆ ನಾವು ಅದನ್ನೆಲ್ಲ ನಮ್ಮ ಆತ್ಮವೇ ಪರಬ್ರಹ್ಮ ಅಂತ ನಾವು ಫಸ್ಟ್ ಡೇನೆ ತಿಳ್ಕೊಂಡ್ಬಿಡಿದ್ವಿ. ಅಹಂ ಬ್ರಹ್ಮಾಸ್ಮಿ, ಪರಬ್ರಹ್ಮ ಸ್ವರೂಪಿಯರು ನಾವೆಲ್ಲರೂ. ಅದಕ್ಕೆ ಇವೆಲ್ಲ ನೆಲೆಸಿರ್ತಕ್ಕಂಥ, ಈಗ ಎಲ್ಲರೂ ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಾವು ದೇವಾಲಯಕ್ಕೆ ಹೋಗಿದ್ದೆ, ನಾನು ಗುಡಿಗೆ ಹೋಗಿದ್ದೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ನಾವು ದೇವಸ್ಥಾನಕ್ಕೆ ಹೋಗಿರೋದಲ್ಲ, ನಾವು ಅಲ್ಲೆಲ್ಲ ಹೋಗಿರೋದು ವಿಗ್ರಹ ಆರಾಧನೆಗೆ ಹೋಗಿರ್ತೀವಿ. ಆದ್ರೆ ಅಲ್ಲಿಗೆ ಹೋಗಿ ನಾವು ಮೆಡಿಟೇಷನ್ ಮಾಡಿದ್ರೆ ಅವಾಗ ನಾವು ತಿಳ್ಕೊಳ್ತೀವಿ. ಧ್ಯಾನ ಮಾಡಿದ್ರೆ ನಾವು ಅಲ್ಲಿ ತಿಳ್ಕೊಳ್ಳೋದು, ಧ್ಯಾನ ಮಾಡಿದ್ಮೇಲೆ ನಾವು ಅಲ್ಲಿ ತಿಳ್ಕೊಳ್ಳೋದು ಏನಂದ್ರೆ, ನಾವು ಆತ್ಮ ಸ್ವರೂಪಿಗಳು. ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬೇಕು. ಅವಾಗ ನಮ್ಮನ್ನ ನಾವು ತಿಳ್ಕೊಳ್ತೀವಿ. ನಮ್ಮನ್ನ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಫಸ್ಟ್ ಧ್ಯಾನ ಮಾಡ್ಬೇಕು. ಧ್ಯಾನದಲ್ಲೇ ನಾವು ಆತ್ಮ ಸ್ವರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮವನ್ನು ಕಾಣ್ತೀವಿ ನಾವು. ಅದಕ್ಕೆ ಎಲ್ಲರೂ ಹೇಳ್ತಾರೆ, ಅಲ್ಲಿ ಹೋಗಿ ದೇವಾಲಯಕ್ಕೆ ಸುತ್ತ ಹಾಕೋದು, ದೇವಾಲಯದ ಪ್ರಸಾದ ಸ್ವೀಕರಣೆ ಮಾಡೋದು, ಅವೆಲ್ಲ ವಿಗ್ರಹ ರೂಪದಲ್ಲಿ ಇರ್ತಕ್ಕಂಥ ದೇವರು. ಅಲ್ಲಿ ಹೋಗಿ ಧ್ಯಾನ ಮಾಡಿದ್ರೆ ಮಾತ್ರ ನಮಗೆ ನಾವು ಆತ್ಮ ಸ್ವರೂಪಿಗಳಾಗ್ತೀವಿ. ಆತ್ಮದಲ್ಲಿ ಆತ್ಮ ಇರ್ತಕ್ಕಂಥ ಪರಬ್ರಹ್ಮವನ್ನ ಕಾಣ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ದೇಹವೇ ದೇವಾಲಯ ಅಂತ ಮೂರನೇ ಟಾಪಿಕ್. ಮೂರನೇ ಟಾಪಿಕ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಇಷ್ಟು ಆ ಪರಬ್ರಹ್ಮ ಸ್ವರೂಪಿ ಆಗಿರ್ತಕ್ಕಂಥ ಆತ್ಮಕ್ಕೆ ನಾವು ಬಾಡಿಯಲ್ಲಿ ಇಟ್ಕೊಂಡು ನಾವು ಓಡಾಡ್ತಿದೀವಿ. ಎಲ್ಲಿ ಇಲ್ಲ, ಅದು ನಮ್ಮಲ್ಲೇ ಇದ್ದಾನೆ ಪರಬ್ರಹ್ಮ, ನಮ್ಮಲ್ಲೇ ಇದ್ದಾನೆ ದೇವರು. ಆ ದೇವರು ನಮ್ಮಲ್ಲಿ ಇರ್ತಕ್ಕಂಥ ಶರೀರನ ಯಾವ ರೀತಿ ನಾವು ನೋಡ್ಕೋಬೇಕು, ಯಾವ ರೀತಿ ಪೋಷಣೆ ಮಾಡಬೇಕು ಅಂದ್ರೆ, ನಾವು ನಮ್ಮ ಶರೀರನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಒಳ್ಳೆ ಒಂದು ಆಹಾರ ಕೊಡಬೇಕು, ಸಾತ್ವಿಕ ಆಹಾರ ಕೊಡಬೇಕು, ಒಳ್ಳೆ ರೀತಿ ಬೆಳೆಸ್ಬೇಕು. ಏನಕ್ಕೆ ಅಂದ್ರೆ, ಇಲ್ಲಿ ಆತ್ಮ ನೆಲೆಸಿರ್ತಕ್ಕಂಥ ದೇವರು ಎಲ್ಲಿ ಇಲ್ಲ. ದೇವರು ಅನ್ನೋದು ನಮ್ಮ ಆತ್ಮದಲ್ಲೇ ಇದ್ದಾರೆ. ಪರಬ್ರಹ್ಮ ಸ್ವರೂಪಿಯಲ್ಲಿ ಇರ್ತಕ್ಕಂಥ ಬಾಡಿಯಲ್ಲೇ ಇದ್ದಾರೆ. ಒಳ್ಳೆ ಸಾತ್ವಿಕ ಆಹಾರ ಕೊಡಬೇಕು, ಸಸ್ಯಾಹಾರನೇ ಸೇವಿಸ್ಬೇಕು. ಸಸ್ಯಾಹಾರ ಏನಕ್ಕೆ ಸೇವಿಸ್ಬೇಕು? ನಾವು ಒಂದು ಪ್ರತಿಯೊಂದು ಜೀವ ಕಣಗಳಲ್ಲೂ ಪರಬ್ರಹ್ಮ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆ ಅಲ್ಲಿರ್ತಕ್ಕಂಥ ಅನಿಮಲ್ಸ್ ನ ಸಾಯಿಸ್ಬಿಟ್ಟು, ಅಲ್ಲಿ ಇರ್ತಕ್ಕಂಥದ್ದು ಅನಿಮಲ್ಸ್ ಅಲ್ಲಿ ಇರ್ತಕ್ಕಂಥದ್ದು ಕೂಡ ಆತ್ಮ ಸ್ವರೂಪಿ ಪರಬ್ರಹ್ಮನೇ. ಆ ಪರಬ್ರಹ್ಮನ ಸಾಯಿಸಿ ಮತ್ತೊಂದು ಆತ್ಮಕ್ಕೆ ಶಾಂತಿ ನೀಡೋದೇನಕ್ಕೆ? ಅದಕ್ಕೆ ಪ್ರತಿಯೊಂದು ಅನಿಮಲ್ಸ್ ಅಲ್ಲಿ ದೇವರಿದ್ದಾರೆ. ಅದನ್ನ ಸಾಯಿಸ್ಬಿಟ್ಟು ತಿನ್ನೋದಕ್ಕಿಂತ ನಮ್ಮಲ್ಲೇ ಇರ್ತಕ್ಕಂಥ ಆತ್ಮ ಸ್ವರೂಪಿ ಪರಬ್ರಹ್ಮಗೆ ಎಲ್ಲಿ ಮೆಚ್ಚುತ್ತೆ? ಅದಕ್ಕೆ ನಾವು ಬಾಡಿನ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿ ನೋಡ್ಕೋಬೇಕು. ಎಲ್ಲಿ ಇಲ್ಲ ದೇವ್ರು, ನಮ್ಮಲ್ಲೇ ಇದ್ದಾನೆ ದೇವ್ರು ಅಂತೇಳಿ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಪರಬ್ರಹ್ಮ ಸ್ವರೂಪಿಗೆ ಹೋಲಿಕೆ ಮಾಡಿರ್ತಕ್ಕಂಥದ್ದು ಕೆಲವೊಂದು ಅದೇ ಸತ್ಯಮೇವ ಜಯತೆ, ಸತ್ಯವೇ ಜಯ ಆಗೋದು. ಪರಬ್ರಹ್ಮ ಸ್ವರೂಪಿ ಸತ್ಯವೇ ಜಯ ಆಗುತ್ತದೆ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಹೇಳೋದು ಏನಂದ್ರೆ, ನಾವು ನಿನ್ನೆ ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ನಿನ್ನೆ ಯೂಟ್ಯೂಬ್ ಅಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆಲವೊಂದು ಸೊಸೈಟಿಗಳು ನಡೆಸ್ತಾ ಇದ್ದಾರೆ. ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಣ್ಣೆಲ್ಲ ಅಲ್ಲಿ ಈಗ ಪರ ಬ್ರಹ್ಮಜ್ಞಾನಿಗಳು ಬ್ರಹ್ಮ ಜ್ಞಾನ ಏನಂತ ತಿಳಿದುಕೊಡ್ಬೇಕು ಅಂತ ಕೆಲವೊಬ್ರು ಟೂರಿಸ್ಟ್ಗಳಾಗ್ಲಿ, ಕೆಲವೊಬ್ರು ಆಧ್ಯಾತ್ಮಿಕ ಶಾಸ್ತ್ರಗಳಿಗೂ ಅಲ್ಲಿ ತಿಳ್ಕೊಳಕ್ಕೆ ಹೋದಾಗೆ ಕೆಲವೊಂದು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ. ಆ ಮನುಷ್ಯರಲ್ಲಿ ಯಾರ್ಯಾರು ಹೋಗಿರ್ತಾರಲ್ಲ, ಬ್ರಹ್ಮಜ್ಞಾನನ ತಿಳಿಸ್ಕೊಡ್ತೀನಂತ ಗುರುಗಳು, ಸೋ ಕಾಲ್ಡ್ ಗುರುಗಳು ಅಂತ ಹೇಳ್ತಾರಲ್ಲ, ಅವರೆಲ್ಲ ಮಣ್ಣು ಮೆತ್ಕೊಂಡು ಭಿಕ್ಷೆ ಬಿಡ್ತಿದ್ದಾರೆ ಅಂತ. ಅದಕ್ಕೆ ಅವರಿಗೆ ಭಿಕ್ಷೆ ಬೇಡಿದ್ರೆ ಅವರಿಗೆ ಜ್ಞಾನ ಲಭಿಸ್ತತೆ ಅಂತ ಹೇಳ್ತಾ ಇದ್ದಾರೆ. ಅದು ಕನಕಪುರದಲ್ಲಿ ಇರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಆ ರೀತಿ ಹೇಳ್ಕೊಡ್ತಾ ಇದೆ ಅಂತ ಕೇಳಿ ನೋಡಿದ್ವಿ ನಾವು. ನಿನ್ನೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ. ಅಂದ್ರೆ ಜ್ಞಾನ ಲಭಿಸ್ತತೆ ಅಂತ ಹೇಳ್ತಾರಂತ. ಎಷ್ಟೋ ಋಷಿ ಮುನಿಗಳು ಎಷ್ಟೋ ವರ್ಷಗಳ ಹಿಂದೆಯಿಂದ ಜ್ಞಾನ ಲಭಿಸಕ್ಕೆ ಪರ ಬ್ರಹ್ಮಜ್ಞಾನ ಅಂತ ಏನು, ಬ್ರಹ್ಮಜ್ಞಾನ ಅಂದ್ರೆ ಏನು, ಬ್ರಹ್ಮಜ್ಞಾನ ಹೆಂಗ್ ಲಭಿಸ್ತತೆ, ಬ್ರಹ್ಮ ವಿಜ್ಞಾನಿ ಹೆಂಗಾಗ್ತಿವಿ ನಾವು, ಇದನ್ನೆಲ್ಲ ಹೇಳಿ ವಸೂಲಿ ಮಾಡೋದು, ಸೊಸೈಟಿಯಲ್ಲಿ ಮೋಸ ಮಾಡೋದು, ಇಂಥವೆಲ್ಲ ನಡೀತಾ ಇತ್ತು. ಅದಕ್ಕೆ ನಮ್ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ ನಾವೆಲ್ಲರೂ, ಸುಭಾಷ್ ನಮಗೆ ಒಂದೇ ಹೇಳ್ಕೊಟ್ಟಿರೋದು, ಉಸಿರ ಮೇಲೆ ಗಮನ ಹರಿಸಿ, ಅದೇ ಪರಬ್ರಹ್ಮ ಸ್ವರೂಪಿ, ಅಲ್ಲೇ ನೀವು ದೇವ್ರನ್ನ ಕಾಣ್ತೀರಿ, ಅಲ್ಲೇ ನೀವು ಆತ್ಮನ ನೋಡ್ತೀರಿ, ಆತ್ಮ ಸ್ವರೂಪಿಗಳಾಗ್ತೀರಿ. ಈ ಶರೀರ ಮನಸ್ಸು ಇವೆರಡೂ ಸಾಯ್ತವೆ, ಆದ್ರೆ ಆತ್ಮ ಸಾಯಂಗಿಲ್ಲ, ಆತ್ಮ ಬದುಕಿರ್ತತೆ. ಅದೇ ಸೃಷ್ಟಿಕರ್ತ, ಅದೇ ಸೃಷ್ಟಿಯಲ್ಲಿ ಸೃಷ್ಟಿ ನೀಡಿದ್ದವನೇ. ಚಂದ್ರ ಸೂರ್ಯ ಭೂಮಿ ಇರೋವರೆಗೂ ಬ್ರಹ್ಮ ಇರ್ತಾನೆ. ಇದೆಲ್ಲ ಮುಗಿದ್ಮೇಲೆ ಹೋದ್ರು ಕೂಡ ಪರಬ್ರಹ್ಮ ಇರ್ತಾರೆ. ನಾವು ನಿನ್ನೆ ಏನ್ ತಿಳ್ಕೊಂಡ್ವಿ ಅಂದ್ರೆ, ಫಸ್ಟ್ ಡೇನೆ ನಾನು ಬ್ರಹ್ಮ ಅಂತ ಹೇಳಿದ್ರೆ ಈ ಚತುರ್ಮುಖಿ ಬ್ರಹ್ಮ ಅಂತ ಅನ್ಕೊಂಡಿದ್ದೆ. ಈಶ್ವರ, ಬ್ರಹ್ಮ, ವಿಷ್ಣು, ಈ ಚತುರ್ಮುಖಿ ಬ್ರಹ್ಮ, ಅದೆಲ್ಲ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ. ಈಗ ಮಣ್ಣಲ್ಲಿ ಈಗ ನಾವು ಕೂತ್ಕೊಂಡಿದೀವಿ, ಎಲ್ಲೋ ಒಂದ್ ಕಡೆಗೆ ಕಲ್ ಮೇಲೆ ಕೂತ್ಕೊಂಡಿರ್ತೀವಿ, ಟೈಲ್ಸ್ ಮೇಲೆ. ಇದು ರೂಪಾಂತರ. ಸಾಯ್ತತೆ, ಟೈಲ್ಸ್ ಸಾಯ್ತತೆ, ಭೂಮಿ ಸಾಯ್ತತೆ, ಮನುಷ್ಯರು ಸಾಯ್ತೀವಿ. ನಾವು 74 ಲಕ್ಷ ಜೀವರಾಶಿಗಳನ್ನು ದಾಟ್ಕೊಂಡ್ ಬಂದಿದೀವಿ, ಆದ್ರೂ ನಾವು ಸಾಯ್ತೀವಿ. ಆದ್ರೆ ಬ್ರಹ್ಮ ಸಾಯಂಗಿಲ್ಲ. ಅದಕ್ಕೆ ಪರಬ್ರಹ್ಮ ಸಾಯಂಗಿಲ್ಲ ಅಂತ ಹೇಳ್ತಾರೆ.
ಅದಕ್ಕೆ ಬ್ರಹ್ಮ ಮೂಲ ಚೈತನ್ಯ. ಈ ದೇವರು ಅನ್ನೋದು ಸೃಷ್ಟಿಕರ್ತನು, ದೇವರು ಮೂಲ ಚೈತನ್ಯದಿಂದ ಉದ್ಭವಿಸಿರ್ತಕ್ಕಂಥದ್ದು. ಆದ್ರೆ ಬ್ರಹ್ಮ ಅನ್ನೋದು ಮೂಲ ಚೈತನ್ಯ ಎಲ್ಲ ಹೇಳ್ತಾರೆ. ಅದಕ್ಕೆ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಒಂದು ಸ್ಪಿರಿಚುವಲ್ ವೈಬ್ರೇಷನ್ ಇರ್ತಕ್ಕಂಥ ಜಾಗಗಳಲ್ಲಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ ಅಲ್ಲಿ ನಮ್ಮ ಬಾಡಿನ ಮತ್ತೆ ನಮ್ಮ ಆತ್ಮನ, ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಪರಬ್ರಹ್ಮ ಸ್ವರೂಪಿಗಳಾಗಿ ನಾವು ಅಲ್ಲಿ ಆ ಒಂದು ವೈಬ್ರೇಷನ್ ಇರ್ತಕ್ಕಂಥ ಜಾಗಗಳಲ್ಲಿ ನಾವು ಇರಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಶರೀರಕ್ಕೆ ಬ್ರಹ್ಮ ಇರ್ತಕ್ಕಂಥ ನೆಲೆಸಿರ್ತಕ್ಕಂಥ ಜಾಗ ಅಂತ ಹೋಲಿಕೆ ಮಾಡಿದ್ದಾರೆ. ಇದನ್ನೆಲ್ಲ ನಾವು ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ರೆ, ಅದಕ್ಕೆ ನಾವು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಹೋಗಿ ಹೇಳ್ಕೊಡ್ತಾ ಇದ್ರೆ ಅವ್ರಿಗೆಲ್ಲ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಮುಂದುವರಿತೈತೆ ಅಂತ ಹೇಳ್ಕೊಟ್ಟಿದ್ದಾರೆ. ಇಷ್ಟು ಹೇಳ್ಬೋದು ಮೇಡಮ್. ನಮಗೆ ತಿಳಿದಿರೋದು ನಾನು ಹೇಳಿದ್ದೇನೆ. ಏನೋ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನಮಗೆ ಅಷ್ಟು ಡೀಪ್ ಆಗಿ ಗೊತ್ತಿರ್ಲಿಲ್ಲ. ತುಂಬಾ ಥ್ಯಾಂಕ್ ಯು ಮೇಡಮ್. ಯಾರ್ಯಾರು ಕೇಳಿದ್ರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸರ್.